ಉತ್ತರಾಧಿಕಾರಿ ಚರ್ಚೆ ಹೊತ್ತಲೇ ಇವತ್ತು ಬೆಳಗಾವಿಗೆ ಸಿಎಂ ಸಿದ್ದರಾಮಯ್ಯ ಭೇಟಿ ನೀಡಲಿದ್ದಾರೆ. ಸಿಎಂ ಜೊತೆ ವೇದಿಕೆಯನ್ನು ಹಂಚಿಕೊಳ್ಳಲಿದ್ದಾರೆ ಸಚಿವ ಸತೀಶ್ ಜಾರಕಿಹೊಳಿ. ಈಗ ಆಲ್ರೆಡಿ ಉತ್ತರಾಧಿಕಾರಿ ಮುಖ್ಯಮಂತ್ರಿಗಳ ಸೈದ್ಧಾಂತಿಕ ಉತ್ತರಾಧಿಕಾರಿ ಬಗ್ಗೆ ಚರ್ಚೆ ಬೆನ್ನಲ್ಲೇ ಬೆಳಗಾವಿಗೆ ಇವತ್ತು ಸಿಎಂ ಸಿದ್ದರಾಮಯ್ಯ ಹೊರಟಿದ್ದಾರೆ. ಸಚಿವ ಸತೀಶ್ ಜಾರಕಿಹೊಳಿ ಅವರು ಮುಖ್ಯಮಂತ್ರಿಗಳ ಜೊತೆಯಲ್ಲಿ ವೇದಿಕೆಯನ್ನ ಹಂಚಿಕೊಳ್ಳಲಿದ್ದಾರೆ. ಸಂಜೆ 7 ಗಂಟೆಗೆ ನಡೆಯುವ ಕಿತ್ತೂರು ಉತ್ಸವದ ಸಮಾರೋಪ ಸಮಾರಂಭದಲ್ಲಿ ಭಾಗಿಯಾಗ್ತಾರೆ ಸಿಎಂ. ಸಿದ್ದರಾಮಯ್ಯ ನಂತರ ಸತೀಶ್ ಅವರ ನಾಯಕತ್ವ ಅಂತ ಯತೀಂದ್ರ ಹೇಳಿದ್ರು. ಬೆಳಗಾವಿ ಪ್ರವಾಸದ ವೇಳೆ ಈ ರೀತಿ ಹೇಳಿಕೆ ನೀಡಿದ್ರು ಸಿಎಂ ಪುತ್ರ. ರಾಜ್ಯ ಕಾಂಗ್ರೆಸ್ನಲ್ಲಿ ಸಂಚಲನ ಮೂಡಿಸಿತ್ತು ಯತೀಂದ್ರ ಅವರ ಹೇಳಿಕೆ. ತೀವ್ರ ಕುತೂಹಲ ಮೂಡಿಸಿದೆ ಸಿಎಂ ಹಾಗೂ ಸತೀಶ್ ಜಾರಕಿಹೊಳಿ ಅವರ ಮುಖಾಮುಖಿ. ಸತೀಶ್ ಪರ ಯತೀಂದ್ರ ಬ್ಯಾಚಿಂಗ್ ಬೆನ್ನಲ್ಲೇ ಪ್ರಥಮ ಬಾರಿ ಮುಖ್ಯಮಂತ್ರಿಗಳು ಬೆಳಗಾವಿಗೆ ಭೇಟಿ ಕೊಡ್ತಾ ಇದ್ದಾರೆ. ಅಂಡ್ ಸತೀಶ್ ಜಾರಕಿಹೊಳಿ ಅವರ ಜೊತೆ ಮುಖಾಮುಖಿ ಆಗ್ತಿದ್ದಾರೆ. ನಮ್ಮ ಬೆಳಗಾವಿ ಪ್ರತಿನಿಧಿ ಮಂಜುನಾಥ್ ಪಾಟೀಲ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಇವತ್ತು ಬೆಳಗಾವಿಗೆ ಸಿಎಂ ಸಿದ್ದರಾಮಯ್ಯ ಭೇಟಿಯನ್ನ ಕೊಡ್ತಾ ಇದ್ದಾರೆ. ಇವತ್ತು ಏನೆಲ್ಲ ಡೆವಲಪ್ಮೆಂಟ್ಗಳಾಗಬಹುದು, ಏನ್ ನಡೀತಾ ಇದೆ ಬೆಳಗಾವಿ ಪಾಲಿಟಿಕ್ಸ್ ಅಲ್ಲಿ ಸದ್ಯ ಯತೀಂದ್ರ ಅವರ ಸ್ಟೇಟ್ಮೆಂಟ್ ನಂತರ? ಮಂಜುನಾಥ್, ಸಿಂಧೂರ, ಏನು ನವೆಂಬರ್ ಕ್ರಾಂತಿ ಅಂತಾನೆ ಹೇಳ್ಬೇಕಾಗತ್ತೆ. ಈ ನವೆಂಬರ್ ಕ್ರಾಂತಿಯಲ್ಲಿ ಉತ್ತರಾಧಿಕಾರಿ ಯಾರಾಗಬೇಕಂತೇಳಿ ಈಗಾಗಲೇ ಸಿದ್ದರಾಮಯ್ಯನವರ ಮಗ ಯತೀಂದ್ರ ಸಿದ್ದರಾಮಯ್ಯನವರು ಉತ್ತರಾಧಿಕಾರಿ ಒಂದು ಬೆಳಗಾವಿಯ ಸಾಹುಕಾರನ್ನು ಎಣಿಸಿಕೊಂಡಂತ ಸತೀಶ್ ಜಾರಕಿಹೊಳಿ ಅವರು ನಮ್ಮ ಸೈದ್ಧಾಂತಿಕ ಒಲವಿನ ನಿಟ್ಟಿನಲ್ಲಿ ಅವರು ಮುಂದಿನ ಸಿಎಂ ಆಗ್ತಾರೆ ಅಂತ ಹೇಳಿಕೊಟ್ಟಿದ್ರು. ಈ ಹೇಳಿಕೆಯಲ್ಲಿ ಹೈಕಮಾಂಡ್ ಮತ್ತು ಕಾಂಗ್ರೆಸ್ನಲ್ಲಿ ಹಲವು ತೀವ್ರ ಕ್ರಾಂತಿ ನಡೆದಿತ್ತು. ಈ ಒಂದು ಹಿನ್ನೆಲೆಯಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರಾ ಅಥವಾ ಸತೀಶ್ ಜಾರಕಿಹೊಳಿ ಅವರು ಮುಖ್ಯಮಂತ್ರಿ ಆಗ್ತಾರಾ ಅಂತ ಹೇಳಿ ಒಂದು ಚರ್ಚೆ ನಡುವೆಯಲ್ಲಿ ಸಿದ್ದರಾಮಯ್ಯನ ಮಗ ಹೇಳಿಕೆ ಕೊಟ್ಟಿದ್ದರ ನಂತರ ಬೆಳಗಾವಿಯ ರಾಜಕಾರಣದಲ್ಲಿ ಒಂದು ಬೆಳವಣಿಗೆ ನಡೆಯಿತು. ಈ ಒಂದು ಹಿನ್ನೆಲೆಯಲ್ಲಿ ಸತೀಶ್ ಜಾರಕಿಹೊಳಿ ಅವರು ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇವತ್ತು ನಡೆಯುವ ಕಿತ್ತೂರು ಉತ್ಸವದಲ್ಲಿ ಮುಖಾಮುಖಿ ಆಗ್ತಾರೆ. ಮುಖಾಮುಖಿಯಾಗಿ ತಮ್ಮ ಶಿಷ್ಯನನ್ನ ಮುಖ್ಯಮಂತ್ರಿ ಮಾಡ್ತಾರಾ ಇಲ್ವಾ ಅಂತ ಹೇಳಿ ಸಿದ್ದರಾಮಯ್ಯ ಮತ್ತು ಸತೀಶ್ ಜಾರಕಿಹೊಳಿ ಮಾತುಕತೆನ ಮಾಡ್ತಾರಾ ಅನ್ನೋದನ್ನ ಯಕ್ಷ ಪ್ರಶ್ನೆಯಾಗಿ ಕಾಡ್ತಾ ಇದೆ. ಈ ಒಂದು ಹಿನ್ನೆಲೆಯಲ್ಲಿ ಇಡೀ ರಾಜ್ಯ ರಾಜಕಾರಣದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಈಗಾಗಲೇ ಒಂದು ಅವೆಲನ್ನ ಹಾಕಿ ಕೂತಿದ್ದಾರೆ. ಸಿದ್ದರಾಮಯ್ಯನವರ ಅವಧಿ ಮುಗಿದ ತದನಂತರ ಡಿ.ಕೆ. ಶಿವಕುಮಾರ್ ನನ್ನ ಪಕ್ಷವನ್ನ ಕಟ್ಟಿ ಬೆಳೆಸಿದ್ದೀನಿ, ಆ ಒಂದು ಹಿನ್ನೆಲೆಯಲ್ಲಿ ಹೈಕಮಾಂಡ್ ನನ್ನನ್ನೇ ಸಿಎಂ ಮಾಡ್ತಾರೆ ಅಂತೇಳಿ ಅವರು ಹೇಳಿಕೆ ಕೊಡ್ತಿದ್ದಾರೆ. ಅವರ ಬೆಂಬಲಿಗೂ ಸಹ ಹೇಳಿಕೆ ಕೊಡ್ತಾ ಇದ್ದಾರೆ. ಆದ್ರೆ ಉತ್ತರ ಕರ್ನಾಟಕದ ನಾಯಕನಾದಂತ ಏನು ಸತೀಶ್ ಜಾರಕಿಹೊಳಿ ಅವರು ಒಂದು ಜಾತ್ಯತೀತ ನಿಲುವಿನ ಮೇಲೆ ಒಂದು ನಂಬಿಕೆ ಇಟ್ಟಂತಂದ್ರು ಮತ್ತು ಹಿಂದುಳಿದ ನಾಯಕ, ಆ ಹಿಂದುಳಿದ ನಾಯಕನ ಅವನನ್ನೇ ಒಂದು ಮುಖ್ಯಮಂತ್ರಿ ಮಾಡ್ಬೇಕಂತೇಳಿ ಈಗಾಗಲೇ ಸತೀಶ್ ಏನು ಯತೀಂದ್ರ ಅವರು ಹೇಳಿಕೆ ಕೊಟ್ಟಿದ್ರು. ಯತೀಂದ್ರ ಅವರು ಹೇಳಿಕೆ ಕೊಟ್ಟಿದ್ದ ನಂತರ ರಾಜ್ಯ ರಾಜಕಾರಣದಲ್ಲಿ ಬದಲಾವಣೆ ಗಾಳಿ ಬೀಸ್ತಾ ಇದೆ ಅಂತ ಹೇಳ್ಬೇಕಾಗತ್ತೆ ಸಿಂಧೂರ. ಓಕೆ, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.